ಯಾರೋ ಒಬ್ಬರ ಜೀವನವು ಹುಟ್ಟಿದಂದಿಂದಲೇ ಹೂವಿನ ತೋಟವಲ್ಲ. ಎಲ್ಲರ ಬದುಕು ಏಳು ಬೀಳುಗಳಿಂದಲೇ ಕೂಡಿದೆ. ನಮ್ಮದಷ್ಟೇ ಅಲ್ಲ ಎಂಬುದು ನೆನಪಿರಲಿ. ಅಸಲಿಗೆ ಭೂಮಿ ಮೇಲೆ ಸಮಸ್ಯೆ ಇಲ್ಲದ ಮನುಷ್ಯನೇ ಇಲ್ಲ. ಅದಕ್ಕೆ ನಾಳೆಯ ದಿನ ಸಂತೋಷ ಬರುತ್ತಿದೆ ಎಂಬ ಆಶಯದಿಂದ ನಗುತ್ತಾ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದೇ ಜೀವನ ರಹಸ್ಯ. 4 ಜನರಿಗೆ ಇಷ್ಟವಾಗುವ ನೀನು ಉಳಿದ 4 ಜನರಿಗೆ ಇಷ್ಟ ಆಗದೇ ಇರಬಹುದು. 10 ಜನ ಮೆಚ್ಚುವ ನಿನ್ನನ್ನು ಇನ್ನು 10 ಜನ ಮೆಚ್ಚದಿರಬಹುದು. ಯಾರ ಅಭಿಪ್ರಾಯ ಹೀಗೆ ಇರಲಿ, ನೀನು ನಿನ್ನಂತೆ ಇರು. ನಿನ್ನ ಧರ್ಮವನ್ನು ನೀನು ಪಾಲಿಸು. ಎಲ್ಲರನ್ನೂ ನೀನು ಮೆಚ್ಚಿಸುವುದಕ್ಕೆ ಆಗುವುದಿಲ್ಲ. ಅದರ ಪ್ರಯತ್ನವನ್ನು ಪಡಬೇಡ. ನೀನು ಗೊತ್ತಿದೆಯಾ, ನಿನಗಿಂತ ಗುಣವಂತರು, ನಿನಗಿಂತ ಧನಿಕರು, ಹಾಗೆ ನಿನಗಿಂತ ಜಾಣರು ಮತ್ತು ನಿನಗಿಂತ ಅಂದವಾಗಿರುವವರು ಅದೆಷ್ಟೋ ಜನರು ನಿನಗಿಂತ ಮೊದಲೇ ಈ ಭೂಮಿ ಮೇಲೆ ಬದುಕಿರುತ್ತಾರೆ. ಮತ್ತೆ ಮರಳಿ ಬಂದ ದಾರಿಯಲ್ಲೇ ನಿಂತಿರುವರು. ಅದಕ್ಕೆ ಇರುವಷ್ಟು ದಿನ ಒಳ್ಳೆಯ ವ್ಯಕ್ತಿಯಾಗಿ ಆಗುವುದೆಲ್ಲ ಒಳ್ಳೆಯದೇ ಎಂದು ಎಲ್ಲವನ್ನೂ ಸಮಾಧಾನವಾಗಿ ಸ್ವೀಕರಿಸುತ್ತಾ ಮುಂದಕ್ಕೆ ಸಾಗು. ಉರಿಯುವ ನೀರಿನಲ್ಲಿ ಹೇಗಾದರೆ ಪ್ರತಿಬಿಂಬ ಕಾಣುವುದಿಲ್ಲವೋ ಹಾಗೆ ಜ್ವಲಿಸುವ ಮನಸ್ಸಿಗೆ ಕೂಡ ಪರಿಹಾರ ಕಾಣುವುದಿಲ್ಲ. ಪ್ರಶಾಂತವಾದ ಚಿತ್ತದಿಂದ ಆಲೋಚಿಸಿದರೆ ಪರಿಹಾರ ಖಂಡಿತವಾಗಿಯೂ ಸಿಗುತ್ತದೆ. ಏಕೆ ಹೀಗಾಯಿತು ಎಂದು ಯೋಚಿಸುತ್ತಾ ಸಮಯವನ್ನು ವ್ಯರ್ಥ ಮಾಡಬೇಡಿ. ವಿಧಿಲಿಖಿತ ಏನಿರುತ್ತದೆಯೋ ಅದೇ ಆಗುತ್ತದೆ. ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ. ವಿಧಿಯನ್ನು ಯಾರೂ ಕೂಡ ಬದಲಾಯಿಸಲು ಸಾಧ್ಯವಿಲ್ಲ. ಕರ್ಮವನ್ನು ಮತ್ತು ಕಾಲವನ್ನು ಯಾರೂ ಕೂಡ ಬದಲಾಯಿಸಲು ಸಾಧ್ಯವಿಲ್ಲ. ಯಾರು ತಮ್ಮ ಜೀವನದಲ್ಲಿ ಈ 5 ಲಕ್ಷಣಗಳನ್ನು ಬಿಡುವರೋ, 1. ಎಲ್ಲರನ್ನೂ ಸಂತೋಷಪಡಿಸಬೇಕು ಎಂದು ಅಂದುಕೊಳ್ಳುವರು. ಇನ್ನು 2. ಅನಾವಶ್ಯಕವಾಗಿ ಅತಿಯಾಗಿ ಯೋಚಿಸುವರು. 3ನೇಯದು ನಿನ್ನನ್ನು ನೀನು ಕೀಳಾಗಿ ನೋಡುವುದು. 4ನೇಯದು ಬದಲಾವಣೆಗೆ ಭಯಪಡುವುದು. ಇನ್ನು 5ನೇಯದು ಗತದಲ್ಲಿ ಜೀವಿಸುವುದು. ಯಾರು ಇವುಗಳನ್ನು ಬಿಡುವರೋ ಅವರ ಯಶಸ್ಸನ್ನು ಯಾರಿಂದಲಾದರೂ ಪಡೆಯಲು ಸಾಧ್ಯವೇ?